ಹಲೋ ನಮಸ್ತೆ ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ನಮ್ರತ. 1978 ರಿಂದ 2026 48 ವರ್ಷಗಳ ಅದ್ಭುತ ರಾಜಕೀಯ ಪಯಣ. ಮೊದಲ ಬಜೆಟ್ 21,000 ಕೋಟಿ, ಕೊನೆಯ ಬಜೆಟ್ 4.5 ಲಕ್ಷ ಕೋಟಿ. ಭಾಗ್ಯಗಳ ಸರದಾರ, ಗ್ಯಾರಂಟಿಗಳ ಹರಿಕಾರ, ಎದುರಾಳಿಗಳ ಗುರಿಕಾರ. ಇದುವೇ ಹೊತ್ತಿನ ವಿಶೇಷ ತ್ಯಾಗ ರಾಮಯ್ಯ. ಕೊಟ್ಟ ಮಾತಿನಂತೆ ನಡೆದ ವಚನ ರಾಮಯ್ಯ. ಅಭಿಮಾನಿ ದೇವರುಗಳಿಗೆ ಸದಾ ಧನ್ಯ ರಾಮಯ್ಯ. ಕರುನಾಡಿನ ಬಡವರ ಪಾಲಿಗೆ ಅನ್ನ ರಾಮಯ್ಯ. ನುಡಿದಂತೆ ನಡೆದು ಜನರಿಗೆ ಗ್ಯಾರಂಟಿ ರಾಮಯ್ಯ. ಕಾಂಗ್ರೆಸ್ನ ಎಲ್ಲ ನಾಯಕರ ಭಾಗ್ಯ ರಾಮಯ್ಯ. ಮುಖ್ಯಮಂತ್ರಿ ಸ್ಥಾನ ತೊರೆದ ವಿದಾಯ ರಾಮಯ್ಯ. ಡಿಕೆಶಿಗೆ ಕುರ್ಚಿ ಬಿಟ್ಟು ಕೊಟ್ಟ ತ್ಯಾಗ ರಾಮಯ್ಯ. ಕನ್ನಡಿಗರ ಕಣ್ಮಣಿ, ಜನನಾಯಕ, ಜನಪರ ಸಿಎಂ ಸಿದ್ದರಾಮಯ್ಯಗೆ ಅಭಿಮಾನಿಗಳ ಕಣ್ಣೀರ ವಿದಾಯ. ಎಸ್ ವೀಕ್ಷಕರೇ, 48 ವರ್ಷಗಳ ಅದ್ಭುತ ರಾಜಕೀಯ ಪಯಣಕ್ಕೆ ವಿದಾಯ ಹೇಳಿದ್ದಾರೆ ಟಗರು ಸಿದ್ದರಾಮಯ್ಯ. ಮುಂದಿನ ಸಿಎಂ ಡಿಕೆ ಶಿವಕುಮಾರನ್ನ ಆಲಿಂಗಿಸಿ ಆಶೀರ್ವದಿಸಿ ಜನಪರ ಕೆಲಸ ಮಾಡಪ್ಪ ಅಂತ ಕಿವಿ ಮಾತು ಹೇಳಿ ಸಿಎಂ ಸಿಂಹಾಸನ ಬಿಟ್ಟುಕೊಟ್ಟು ತ್ಯಾಗಮಯ್ಯ ಆಗಿದ್ದಾರೆ ಸಿದ್ದರಾಮಯ್ಯ. ನುಡಿದಂತೆ ನಡೆದು ವಚನಬದ್ಧ ರಾಮಯ್ಯನುವಾಗಿ ಕನ್ನಡಿಗರ ಹೃದಯ ಕದ್ದಿದ್ದಾರೆ, ಗೆದ್ದಿದ್ದಾರೆ ಸಿದ್ದರಾಮಯ್ಯ. ಕರ್ನಾಟಕದ ಮಾಸ್ ಲೀಡರ್ ಸಿದ್ದರಾಮಯ್ಯನವರ ರಣರೋಚಕ ರಾಜಕೀಯ ಜರ್ನಿ ಹೇಗಿತ್ತು ಅನ್ನೋದ್ರ ಸಣ್ಣ ಮೆಲುಕು ಇಲ್ಲಿದೆ ನೋಡಿ. ರಾಜ್ಯಪಾಲರ ಭವನದಲ್ಲಿ ರಾಜೀನಾಮೆಯನ್ನ ಸಲ್ಲಿಸಿದ್ದೇನೆ. ಕೊಟ್ಟ ಮಾತಿನಂತೆ ನಡೆದ ವಚನ ರಾಮಯ್ಯ. ಅಭಿಮಾನಿ ದೇವರುಗಳಿಗೆ ಸದಾ ಧನ್ಯ ರಾಮಯ್ಯ. ಕರುನಾಡಿನ ಬಡವರ ಪಾಲಿಗೆ ಅನ್ನ ರಾಮಯ್ಯ. ನುಡಿದಂತೆ ನಡೆದು ಜನರಿಗೆ ಗ್ಯಾರಂಟಿ ರಾಮಯ್ಯ. ಕಾಂಗ್ರೆಸ್ನಲ್ಲಿ ಎಲ್ಲ ನಾಯಕರ ಭಾಗ್ಯ ರಾಮಯ್ಯ. ಮುಖ್ಯಮಂತ್ರಿ ಸ್ಥಾನ ತೊರೆದ ವಿದಾಯ ರಾಮಯ್ಯ. ಡಿಕೆಶಿಗೆ ಕುರ್ಜಿ ಬಿಟ್ಟುಕೊಟ್ಟ ತ್ಯಾಗ ರಾಮಯ್ಯ. ಕನ್ನಡಿಗರ ಕಣ್ಮಣಿ, ಜನನಾಯಕ, ಜನಪರ ಸಿಎಂ ಸಿದ್ದರಾಮಯ್ಯಗೆ ಅಭಿಮಾನಿಗಳ ಕಣ್ಣೀರು ವಿದಾಯ. ಎಸ್ ವೀಕ್ಷಕರ, 48 ವರ್ಷಗಳ ಅದ್ಭುತ ರಾಜಕೀಯ ಪಯಣಕ್ಕೆ ವಿದಾಯ ಹೇಳಿದ್ದಾರೆ ಟಗರು ಸಿದ್ದರಾಮಯ್ಯ. ಮುಂದಿನ ಸಿಎಂ ಡಿಕೆ ಶಿವಕುಮಾರನ್ನು ಆಲಿಂಗಿಸಿ ಆಶೀರ್ವದಿಸಿ ಜನಪರ ಕೆಲಸ ಮಾಡಪ್ಪ ಅಂತ ಕಿವಿ ಮಾತು ಹೇಳಿ ಸಿಎಂ ಸಿಂಹಾಸನ ಬಿಟ್ಟುಕೊಟ್ಟು ತ್ಯಾಗಮಯಿ ಆಗಿದ್ದಾರೆ ಸಿದ್ದರಾಮಯ್ಯ. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ. ಸಂವಿಧಾನವೇ ನನ್ನ ಧರ್ಮ, ಮತದಾರರೇ ನನ್ನ ಅಭಿಮಾನಿ ದೇವರು. ಕೊನೆ ಉಸಿರಿನ ತನಕ ಸಂವಿಧಾನದಂತೆ ಕೆಲಸ, ಸಮಾನತೆಗಾಗಿ ಜೀವನದುದ್ದಕ್ಕೂ ಹೋರಾಟ. ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ ಎಂದ ಸಿದ್ದರಾಮಯ್ಯ. ಕರ್ನಾಟಕದ ಮುಖ್ಯಮಂತ್ರಿ ಪಟ್ಟಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಿದ್ದಾರೆ. ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಅಂತ ಘೋಷಿಸಿದ್ದಾರೆ. ಸಂವಿಧಾನವೇ ನನ್ನ ಧರ್ಮ, ಮತದಾರರೇ ನನ್ನ ಅಭಿಮಾನಿ ದೇವರು. ಕೊನೆ ಉಸಿರಿನ ತನಕ ಸಂವಿಧಾನದಂತೆ ಕೆಲಸ, ಸಮಾನತೆಗಾಗಿ ಜೀವನದುದ್ದಕ್ಕೂ ಹೋರಾಟ. ನೆಲ, ಜಲ, ಭಾಷೆ ವಿಚಾರದಲ್ಲಿ ರಾಜಿಯಾಗಿಲ್ಲ. ನಾನು ನಂಬಿದ ಮೌಲ್ಯಗಳ ಜೊತೆ, ಸಿದ್ಧಾಂತಗಳ ಜೊತೆ ರಾಜಿ ಮಾಡಿಕೊಂಡಿಲ್ಲ. ಅಧಿಕಾರ, ಹಣದ ಹಿಂದೆ ನಾನು ಹೋಗಿಲ್ಲ. ಆಸ್ತಿ ಪಾಸ್ತಿ ಮಾಡಬೇಕೆಂದು ನಾನು ಬಂದಿಲ್ಲ.
ಮತದಾರರು ಅಧಿಕಾರ ಕೊಟ್ಟಾಗ ಸೇವೆ ಮಾಡಿದ್ದೇನೆ. 50 ವರ್ಷಗಳ ರಾಜಕಾರಣ ಮಾಡಿದ್ದೇನೆ. ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ ಅಂತ ವಿದಾಯದ ಮಾತುಗಳನ್ನ ಆಡಿದ್ದಾರೆ ಸಿದ್ದರಾಮಯ್ಯ. ಕರ್ನಾಟಕದ ಮೇರು ನಟ ರಾಜ್ಕುಮಾರ್ ಅವರು ಅಭಿಮಾನಿ ದೇವರು ಅಂತ ಕರೀತಾ ಇದ್ರು. ನಾನು ರಾಜಕಾರಣಿ, ನಾನು ಸಂವಿಧಾನನೇ ನಮ್ಮ ಧರ್ಮ ಅಂತ ತಿಳ್ಕೊಂಡಿರ್ತಕ್ಕಂಥವನು. ಮತದಾರರೇ ನಮ್ಮ ಅಭಿಮಾನಿ ದೇವರು. ಎಸ್ ವೀಕ್ಷಕರೇ, ನಿಜಕ್ಕೂ ಸಿಎಂ ಸಿದ್ದರಾಮಯ್ಯ ರಾಜಕೀಯ ಜೀವನ ತೆರೆದ ಪುಸ್ತಕ. ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷನಿಂದ ಶುರುವಾದ ರಾಜಕೀಯ ಜೀವನ ಇಂದು 2 ಬಾರಿ ಸಿಎಂ ಆಗಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವವರೆಗಿನ ರಾಜಕೀಯ ಜೀವನ ಸಿದ್ದರಾಮಯ್ಯರನ್ನ ಕರ್ನಾಟಕದ ಬಾಸ್ ಲೀಡರ್ ಅನ್ನಾಗಿ ಮಾಗಿಸಿದೆ, ಬೆಳೆಸಿದೆ. ರಾಜೀನಾಮೆ ನೀಡುವ ಮುನ್ನ ಕಾಣಲು ಬಂದ ಡಿಕೆಶಿಯವರನ್ನು ಆಲಂಗಿಸಿ ಬೆನ್ನು ತಟ್ಟಿ ಕಾಲಿಗೆ ಬಿದ್ದಾಗ ಆಶೀರ್ವದಿಸಿ ಒಳ್ಳೆಯದಾಗ್ಲಿ, ಚೆನ್ನಾಗಿ ಆಡಳಿತ ಮಾಡಪ್ಪ ಅಂತ ಕಿವಿ ಮಾತು ಹೇಳಿ ಭಾವುಕರಾಗಿ ಸಿಎಂ ಕುರ್ಜಿ ಬಿಟ್ಟುಕೊಟ್ಟು ಕೊಟ್ಟ ಮಾತಿನಂತೆ ನಡೆದು ದೊಡ್ಡತನ ಮೆರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಾವಿರದ 1978ರಿಂದ 2026ರವರೆಗೆ ಬರೋಬ್ಬರಿ 48 ವರ್ಷಗಳ ಅದ್ಭುತ ರಾಜಕೀಯ ಪಯಣ ಸವೆಸಿದ್ದಾರೆ ಸಿದ್ದರಾಮಯ್ಯ. ಇನ್ನು 2 ವರ್ಷ ರಾಜ್ಯ ರಾಜಕೀಯದಲ್ಲೇ ಇರುವುದಾಗಿ ಹೇಳಿದ್ದಾರೆ. ಅಂದಿನಿಂದ ಇಂದಿನವರೆಗೆ ಸಿದ್ದರಾಮಯ್ಯ ರಾಜಕೀಯ ಜರ್ನಿ ಹೇಗಿತ್ತು ಅಂತ ನೋಡೋದಾದ್ರೆ 1978ರಲ್ಲಿ ಮೈಸೂರು ತಾಲೂಕು ಅಭಿವೃದ್ಧಿ ಮಂಡಳಿ ಸದಸ್ಯ, 1983ರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಮೊದಲ ಬಾರಿಗೆ ವಿಧಾನಸಭೆಗೆ ಆಯ್ಕೆ, 1983ರಲ್ಲಿ ಕನ್ನಡ ಕಾವಲು ಸಮಿತಿಯ ಮೊದಲ ಅಧ್ಯಕ್ಷರಾಗಿ ನೇಮಕ, 1985ರಲ್ಲಿ ರೇಷ್ಮೆ ಮತ್ತು ಪಶುಸಂಗೋಪನೆ ಸಾರಿಗೆ ಸಚಿವರಾಗಿ ನೇಮಕ, 1994ರಲ್ಲಿ ದೇವೇಗೌಡರ ಸಂಪುಟದಲ್ಲಿ ಹಣಕಾಸು ಸಚಿವ, 1996 ಜೆಎಚ್ ಪಟೇಲ್ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಹಣಕಾಸು ಸಚಿವ ಹುದ್ದೆ, 2004ರಲ್ಲಿ ಧರಂ ಸಿಂಗ್ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಹಣಕಾಸು ಸಚಿವ ಹುದ್ದೆ, 2005ರಲ್ಲಿ ಜೆಡಿಎಸ್ನಿಂದ ಹುಚ್ಚಾಟನೆ, 2006ರಲ್ಲಿ ಸೋನಿಯಾ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆ, 2006ರಲ್ಲಿ ಚಾಮುಂಡೇಶ್ವರಿ ಉಪಚುನಾವಣೆಯಲ್ಲಿ 257 ಮತಗಳ ರೋಚಕ ಜಯ, 2008ರಿಂದ 2013ರವರೆಗೆ ಬಿಜೆಪಿ ಸರ್ಕಾರದಲ್ಲಿ ವಿರೋಧ ಪಕ್ಷದ ನಾಯಕ, 2013ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಯ್ಕೆ, 2018ರಲ್ಲಿ ಬಾದಾಮಿಯಲ್ಲಿ ಗೆಲುವು, ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸೋಲು, 2019ರಲ್ಲಿ 2ನೇ ಬಾರಿಗೆ ಬಿಜೆಪಿ ಸರ್ಕಾರದಲ್ಲಿ ವಿರೋಧ ಪಕ್ಷದ ನಾಯಕ, 2023 2ನೇ ಬಾರಿಗೆ ರಾಜ್ಯದ ಸಿಎಂ ಆಗಿ ಅಧಿಕಾರ ಸ್ವೀಕಾರ, 2026 ಒಟ್ಟು 7 ವರ್ಷ 240 ದಿನಗಳ ಸಿಎಂ ಅಧಿಕಾರಾವಧಿ ಅಂತ್ಯ. ನಾನು ಯಾವತ್ತೂ ಕೂಡ ಅಧಿಕಾರದ ಹಿಂದೆ, ಹಣದ ಹಿಂದೆ ಓದವನಲ್ಲ. ಆಸ್ತಿ ಪಾಸ್ತಿ ಮಾಡ್ಕೋಬೇಕು ಅಂತಲೂ ಕೂಡ ಯೋಚನೆ ಮಾಡಿರಲಿಲ್ಲ. ಭಾಗ್ಯಗಳ ಸರದಾರ, ಗ್ಯಾರಂಟಿಗಳ ಅರಿಕಾರ ಸಿದ್ದರಾಮಯ್ಯ. ಇನ್ನು ಸಿದ್ದರಾಮಯ್ಯ ಕರ್ನಾಟಕದಲ್ಲಿ ಭಾಗ್ಯಗಳ ಅರಿಕಾರ ಎಂದರೆ ತಪ್ಪಾಗಲ್ಲ. ಮುಂದಿನ 50 ವರ್ಷಗಳವರೆಗೂ ಈ ಭಾಗ್ಯಗಳನ್ನು ಜನ ಮರೆಯೋಕೆ ಸಾಧ್ಯವೇ ಇಲ್ಲ. ಅಷ್ಟರ ಮಟ್ಟಿಗೆ ತಳಮಟ್ಟದಿಂದ ಜನಪರ ಯೋಜನೆಗಳನ್ನ ನೀಡಿ ಜನಮಾನಸದಲ್ಲಿ ಅಚ್ಚುಮೆಚ್ಚಾಗಿದ್ದಾರೆ ಭಾಗ್ಯಗಳ ಸರದಾರ, ಗ್ಯಾರಂಟಿ ಅರಿಕಾರ ಸಿದ್ದರಾಮಯ್ಯನವರ ಭಾಗ್ಯಗಳು. ಗ್ಯಾರಂಟಿ ಯೋಜನೆಗಳನ್ನು ನೋಡೋದಾದ್ರೆ ಅನ್ನಭಾಗ್ಯ ಯೋಜನೆ ಮೂಲಕ ಉಚಿತ 10 ಕೆಜಿ ಅಕ್ಕಿ ವಿತರಣೆ, ಕ್ಷೀರಭಾಗ್ಯ ಯೋಜನೆ ಮೂಲಕ ವಿದ್ಯಾರ್ಥಿಗಳಿಗೆ ಹಾಲು ವಿತರಣೆ, ಶೂಭಾಗ್ಯ ಯೋಜನೆ ಮೂಲಕ ವಿದ್ಯಾರ್ಥಿಗಳಿಗೆ ಉಚಿತ ಶೂಗಳ ಯೋಜನೆ, ಶಾದಿ ಭಾಗ್ಯ ಯೋಜನೆ ಮೂಲಕ ಅಹಿಂದ ನವವಿವಾಹಿತರಿಗೆ ಪ್ರೋತ್ಸಾಹಧನ, ಕೃಷಿ ಭಾಗ್ಯದ ಮೂಲಕ ಸಾವಯವ ಕೃಷಿಗೆ ಪ್ರೋತ್ಸಾಹ, ಗೃಹಲಕ್ಷ್ಮಿ ಮೂಲಕ ಮಹಿಳೆಯರಿಗೆ ಮಾಸಿಕ 2,000 ರೂಪಾಯಿ, ಗೃಹಜ್ಯೋತಿ ಮೂಲಕ ಮನೆ ಮನೆಗೆ 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್, ಶಕ್ತಿ ಯೋಜನೆ ಮೂಲಕ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ, ಯುವನಿಧಿ ಮೂಲಕ ನಿರುದ್ಯೋಗಿ ಪದವೀಧರರಿಗೆ ಮಾಸಿಕ ಭತ್ಯೆ. 550ಕ್ಕೂ ಹೆಚ್ಚು ಭರವಸೆಗಳನ್ನು ಕೊಟ್ಟಿದ್ದು. ಅವುಗಳಲ್ಲಿ ಇಲ್ಲಿವರೆಗೆ ಸುಮಾರು 300 ಭರವಸೆಗಳನ್ನು ಈಡೇರಿಸಿದ್ದೀವಿ. 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಘೋಷಣೆ ಮಾಡಿದ್ದು. ಈ 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಮೊದಲನೇ ವರ್ಷವೇ ಈಡೇರಿಸಿದ್ದೀವಿ.
ಮೊದಲ ಬಜೆಟ್ 21,000 ಕೋಟಿ, ಕೊನೆಯ ಬಜೆಟ್ 4.5 ಲಕ್ಷ ಕೋಟಿ. ಇದೇ ನೋಡಿ ಸಾಧನೆ ಅಂದ್ರೆ. ಕರ್ನಾಟಕ ಕಂಡ ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಣಕಾಸು ಸಚಿವರಾಗಿ 17 ಬಜೆಟ್ ಮಂಡಿಸಿದ್ದಾರೆ. ಮೊದಲ ಬಜೆಟ್ 21,000 ಕೋಟಿ, ಇವರ ಕೊನೆಯ ಬಜೆಟ್ 4.5 ಲಕ್ಷ ಕೋಟಿ. ದಾಖಲೆ ರಾಮಯ್ಯನಾಗಿ ಇವರ ರೆಕಾರ್ಡ್ ಬೇರೆಯವರಿಂದ ಮುರಿಯೋದು ಕಷ್ಟ. ದಾಖಲೆ ರಾಮಯ್ಯನವರ ರೆಕಾರ್ಡ್ಗಳನ್ನ ನೋಡೋದಾದ್ರೆ, ಕರ್ನಾಟಕ ಕಂಡ ಸುದೀರ್ಘ ಅವಧಿಯ ಮುಖ್ಯಮಂತ್ರಿ 7 ವರ್ಷ 240 ದಿನ. 40 ವರ್ಷಗಳ ನಂತರ ದೇವರಾಜ ಅರಸು ದಾಖಲೆ ಬ್ರೇಕ್ ಮಾಡಿದ್ದ ಸಿದ್ದು. ಅರಸು ನಂತರ ಸಿಎಂ ಆಗಿ 5 ವರ್ಷ ಪೂರ್ಣಾವಧಿ ಪೂರೈಸಿದ್ದ ದಾಖಲೆ. ಹಣಕಾಸು ಸಚಿವರಾಗಿ 17 ಬಜೆಟ್ ಮಂಡಿಸಿರುವ ದಾಖಲೆ. ರಾಮಕೃಷ್ಣ ಹೆಗಡೆ ಮಂಡಿಸಿದ್ದ 13 ಬಜೆಟ್ ದಾಖಲೆ ಬ್ರೇಕ್ ಮಾಡಿದ್ದ ಸಿದ್ದು. 2 ಬಾರಿ ಪ್ರತಿಪಕ್ಷ ನಾಯಕ, 2 ಬಾರಿ ಡಿಸಿಎಂ, 2 ಬಾರಿ ಸಿಎಂ ಆಗಿ ಅಧಿಕಾರ. ಕುರುಬ ಸಮುದಾಯದಿಂದ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ. ಕರ್ನಾಟಕ ರಾಜ್ಯದ 22ನೇ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯ 4 ಮುಖ್ಯಮಂತ್ರಿಗಳ ಸಂಪುಟದಲ್ಲಿ ಸಚಿವರಾಗಿ ಕೆಲಸ ಮಾಡಿದ್ದ ದಾಖಲೆ. ರಾಮಕೃಷ್ಣ ಹೆಗಡೆ, ದೇವೇಗೌಡ, ಜೆಎಚ್ ಪಟೇಲ್, ಧರಮ್ ಸಿಂಗ್ ಸರ್ಕಾರದಲ್ಲಿ ಸಚಿವ. ಜನತಾದಳ, ಜಾತ್ಯತೀತ ಜನತಾದಳ, ಕಾಂಗ್ರೆಸ್ 3 ಪಕ್ಷಗಳಲ್ಲಿ ಪ್ರಮುಖ ನಾಯಕ. 2 ಪಕ್ಷಗಳಲ್ಲಿ ಸಚಿವರಾಗಿ ಕಾಂಗ್ರೆಸ್ನಲ್ಲಿ ಸಿಎಂ ಆಗಿರುವ ಅಪರೂಪದ ದಾಖಲೆ. ಹೆಗಡೆ ಸಂಪುಟದಲ್ಲಿ ಮೊದಲ ಬಾರಿಗೆ ಸಚಿವ. ದೇವೇಗೌಡರ ಸಂಪುಟದಲ್ಲಿ ಹಣಕಾಸು ಸಚಿವ. ಜೆಎಚ್ ಪಟೇಲ್ ಸಂಪುಟದಲ್ಲಿ ಮೊದಲ ಬಾರಿಗೆ ಡಿಸಿಎಂ ಆಗಿರುವ ದಾಖಲೆ. ಸಿದ್ದರಾಮಯ್ಯ ಮೊದಲ ಬಜೆಟ್ ಮೊತ್ತ 1995ರಲ್ಲಿ 12,000 ಕೋಟಿ ರೂಪಾಯಿ. ಮಂಡಿಸಿದ 17ನೇ ಕೊನೆಯ 2026-27ನೇ ಬಜೆಟ್ ಮೊತ್ತ 4.48 ಲಕ್ಷ ಕೋಟಿ ರೂಪಾಯಿ. ಅಪಪ್ರಚಾರ ಮಾಡಿದ್ರು ವಿರೋಧ ಪಕ್ಷದವರು, ಇನ್ಕ್ಲೂಡಿಂಗ್ ನನ್ ಅದರ್ ದ್ಯಾನ್ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ. ಈಡೇರಿಸಲಿಕ್ಕಾಗಲ್ಲ, ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ಬಿಡ್ತದೆ, ಖಜಾನೆ ಖಾಲಿ ಆಗ್ಬಿಡ್ತದೆ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿರಲ್ಲ ಅಂತೇಳಿ ಇವತ್ತು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ ಮೇಲೆ ಕರ್ನಾಟಕ ಇಡೀ ದೇಶದಲ್ಲೇ ತಲಾ ಆದಾಯ ರಾಜಕೀಯದಲ್ಲಿ ಇವೆಲ್ಲ ಸಹಜ. ವೃತ್ತಿ ಜೀವನದಲ್ಲಿ ಹಲವಾರು ಮುಖ್ಯಮಂತ್ರಿಗಳ ಅಧಿಕಾರ, ಗ್ರಹಣ ಅಧಿಕಾರ, ತ್ಯಾಗ ಎರಡನ್ನೂ ಹತ್ತಿರದಿಂದ ನೋಡಿದ್ದಾರೆ. ಭಾವನಾತ್ಮಕ ಸನ್ನಿವೇಶಗಳಿಗೂ ಸಾಕ್ಷಿಯಾಗಿದ್ದಾರೆ ಸಿದ್ದರಾಮಯ್ಯ. ಅಧಿಕಾರದಿಂದ ನಿರ್ಗಮಿಸುವ ಕಷ್ಟದ ಸಮಯದಲ್ಲೂ ಸಮಾನ ಮನಸ್ಥಿತಿ ಕಾಯ್ದುಕೊಂಡು ಮುತ್ಸದಿತನವನ್ನ ಮೆರೆದು ಕೊಟ್ಟ ಮಾತಿನಂತೆ ನಡೆದು ತನ್ನ ಪಕ್ಷಕ್ಕೆ ಕಿಂಚಿತ್ತೂ ಧಕ್ಕೆ ಬಾರದ ರೀತಿಯಲ್ಲಿ ಜನರ ಅಭಿಮಾನದ ಹೊರೆಯನ್ನ ಹೊತ್ತು ಹೋದ ಮುಖ್ಯಮಂತ್ರಿಗಳು ವಿರಳ. ಅಂಥವರಲ್ಲಿ ಸಿದ್ದರಾಮಯ್ಯ ಅಗ್ರಗಣ್ಯ ನಾಯಕ. ಹೇಳಿ ಕೇಳಿ ಟಗರು, ಹುಲಿಯ ಅಂತಲೇ ಸಿದ್ದರಾಮಯ್ಯ ಫೇಮಸ್. ಅವರ ಮಗ ರಾಕೇಶ್ ಅಗಲಿದಾಗ ಮಾತ್ರ ಸಿದ್ದರಾಮಯ್ಯ ಕಣ್ಣೀರು ಕಾಣಿಸಿತ್ತು. ಅದನ್ನ ಬಿಟ್ರೆ ಸಿದ್ದು ಕಣ್ಣೀರು ಹಾಕಿದ ಒಂದೇ ಒಂದು ಫೋಟೋ ಕೂಡ ಹುಡುಕಿದ್ರೂ ಸಿಗಲ್ಲ. ಅಷ್ಟು ಗಟ್ಟಿ ರಾಮಯ್ಯ. ಆದ್ರೆ ಸದ್ಯದ ತ್ಯಾಗಮಯಿ ಸನ್ನಿವೇಶಗಳು ಇಡೀ ಕರ್ನಾಟಕದಲ್ಲಿ ಭಾವುಕತೆಯನ್ನ ಸೃಷ್ಟಿಸಿದೆ. ಅಭಿಮಾನಿಗಳ ಕೂಗಾಟ, ಕಣ್ಣೀರು ಟಗರು ಸಿದ್ದರಾಮಯ್ಯರನ್ನೇ ಕರಗಿದೆ. ವಿದಾಯ ಸುದ್ದಿಗೋಷ್ಠಿಯಲ್ಲಿ ಗದ್ಗದಿತರಾಗಿ ಭಾವುಕರಾಗಿ ತಮ್ಮ ರಾಜಕೀಯ ಜೀವನ, ಹೋರಾಟ, ಸಿದ್ಧಾಂತ ಮೆಲುಕು ಹಾಕಿದ್ದಾರೆ. ಸಂವಿಧಾನವೇ ನನ್ನ ಧರ್ಮ, ಪ್ರಜೆಗಳೇ ನನ್ನ ದೇವರು, ಕಡೆಯ ಉಸಿರು ಇರೋವರೆಗೂ ಕೋಮುವಾದಿ ಶಕ್ತಿಗಳ ವಿರುದ್ಧ ಹೋರಾಟ ಅಂತ ಹೇಳಿ ಕೈ ಮುಗಿದು ವಿದಾಯ ಹೇಳಿದ್ದಾರೆ ಸಿದ್ದರಾಮಯ್ಯ. ನನ್ನ ರಾಜೀನಾಮೆ ಸಿಎಂ ಹುದ್ದೆಗೆ ಮಾತ್ರ.
ಸಕ್ರಿಯ ರಾಜಕಾರಣಕ್ಕಲ್ಲ. ನನ್ನ ಜೀವದಲ್ಲಿ ಕೊನೆಯುಸಿರು ಇರುವವರೆಗೆ ಸಂವಿಧಾನದ ಉಳಿವಿಗೆ ಹೋರಾಟ. ಸಿಎಂ ಸಿದ್ದರಾಮಯ್ಯ ತಮ್ಮ 50 ವರ್ಷಗಳ ರಾಜಕೀಯ ಜೀವನದಲ್ಲಿ ಇಂತಹ ಕಷ್ಟದ ಸನ್ನಿವೇಶಗಳನ್ನ ಬಹಳಷ್ಟು ನೋಡಿದ್ದಾರೆ. ರಾಜಕೀಯದಲ್ಲಿ ಇವೆಲ್ಲ ಸಹಜ ಅನ್ನೋದು ಸಿದ್ದುಗೆ ಗೊತ್ತಿದೆ. ವೃತ್ತಿ ಜೀವನದಲ್ಲಿ ಹಲವಾರು ಮುಖ್ಯಮಂತ್ರಿಗಳ ಅಧಿಕಾರ ಗ್ರಹಣ, ಅಧಿಕಾರ ತ್ಯಾಗ ಎರಡನ್ನೂ ಹತ್ತಿರದಿಂದ ನೋಡಿದ್ದಾರೆ. ಭಾವನಾತ್ಮಕ ಸನ್ನಿವೇಶಗಳಿಗೂ ಸಾಕ್ಷಿಯಾಗಿದ್ದಾರೆ ಸಿದ್ದರಾಮಯ್ಯ. ಅಧಿಕಾರದಿಂದ ನಿರ್ಗಮಿಸುವ ಕಷ್ಟದ ಸಮಯದಲ್ಲೂ ಸಮಾನ ಮನಸ್ಥಿತಿ ಕಾಯ್ದುಕೊಂಡು ಮುತ್ಸುದ್ದಿತನವನ್ನ ಮೆರೆದು ಕೊಟ್ಟ ಮಾತಿನಂತೆ ನಡೆದು ತನ್ನ ಪಕ್ಷಕ್ಕೆ ಕಿಂಚಿತ್ತೂ ಧಕ್ಕೆ ಬಾರದ ರೀತಿಯಲ್ಲಿ ಜನರ ಅಭಿಮಾನದ ಹೊರೆಯನ್ನ ಹೊತ್ತು ಹೋದ ಮುಖ್ಯಮಂತ್ರಿಗಳು ವಿರಳ. ಅಂತಹವರಲ್ಲಿ ಸಿದ್ದರಾಮಯ್ಯ ಅಗ್ರಗಣ್ಯ ನಾಯಕ. ಹಾಗಾದ್ರೆ ಸಿದ್ದು ಮುಂದಿನ ಹಾದಿ ಏನು ಅನ್ನೋದನ್ನ ಅವರೇ ಹೇಳಿದ್ದಾರೆ. ನಾನು ರಾಷ್ಟ್ರ ರಾಜಕಾರಣದಲ್ಲಿ ನನಗೆ ಆಸಕ್ತಿ ಇಲ್ಲ, ರಾಜ್ಯ ರಾಜಕಾರಣದಲ್ಲೇ ಇರ್ತೀನಿ ಅಂತ ಹೇಳಿದ್ದೀನಿ. ನನಗೆ ಇನ್ನ ಜನ ಆಯ್ಕೆ ಮಾಡಿರೋದು ನನಗೆ 5 ವರ್ಷಕ್ಕೆ, ಇನ್ನ 2 ವರ್ಷ ಇದೆ. ರಾಜಕಾರಣದಲ್ಲಿ ಕೊನೆ ಉಸಿರೋವರೆಗೂ ಕೂಡ ಕೋಮಾದಿಗ ಶಕ್ತಿಗಳ ವಿರುದ್ಧ ಹೋರಾಟ ಮಾಡ್ತೇನೆ. ಸಿದ್ದರಾಮಯ್ಯ ಅವರ ಜೀವನಗಾಥೆ ಬಾಲ್ಯ, ವಿದ್ಯಾಭ್ಯಾಸ, ರಾಜಕೀಯ ಜೀವನ ಕುತೂಹಲಕಾರಿ. ಹಳ್ಳಿಗಾಡಿನ ಜೀವನ, ವಕೀಲಿಕೆಯಿಂದ ಮುಖ್ಯಮಂತ್ರಿ ಗಾದಿವರೆಗೆ ಸಿದ್ದರಾಮಯ್ಯ ಸಾಗಿ ಬಂದ ಹಾದಿಯೇ ರೋಚಕ. ಮೈಸೂರಿನ ವರುಣಾ ಹೋಬಳಿಯ ಸಿದ್ದರಾಮನ ಹುಂಡಿಯಲ್ಲಿ 1948ರ ಆಗಸ್ಟ್ 12ರಂದು ಸಿದ್ದರಾಮಯ್ಯ ಜನಿಸಿದರು. ಇವರ ತಂದೆ ಸಿದ್ದರಾಮೇಗೌಡ, ತಾಯಿ ಬೋರಮ್ಮ. ಇವರದು ತುಂಬು ಮನೆಯ ಅವಿಭಕ್ತ ಕುಟುಂಬ. 6 ಜನ ಮಕ್ಕಳಲ್ಲಿ ಸಿದ್ದರಾಮಯ್ಯ ಅವರು 4ನೆಯವರು. ಚಿಕ್ಕಂದಿನಲ್ಲೇ ಜಾನಪದ ನೃತ್ಯ, ವೀರಗಾಸೆ, ಡೊಳ್ಳು ಕುಣಿತ, ಕಂಸಾಳೆ ನೃತ್ಯಗಳನ್ನು ಕಲಿತವರು ಸಿದ್ದರಾಮಯ್ಯ. 10ನೇ ವರ್ಷದವರೆಗೆ ಇವರು ಶಾಲೆಗೆ ಹೋಗಿರಲಿಲ್ಲ. ನೇರವಾಗಿ 5ನೇ ತರಗತಿಗೆ ಶಾಲೆಗೆ ಪ್ರವೇಶ ಪಡೆದು ವಿದ್ಯಾಭ್ಯಾಸ ಮುಂದುವರಿಸಿದರು. ಹಳ್ಳಿಗಾಡಿನಿಂದ ಬಂದಂಥವನು ನಾನು ಮುಂದೊಂದು ದಿನ ಶಾಸಕನಾಗ್ತೇನೆ, ಮಂತ್ರಿ ಆಗ್ತೇನೆ, ಮುಖ್ಯಮಂತ್ರಿ ಆಗ್ತೇನೆ, ವಿರೋಧ ಪಕ್ಷದ ನಾಯಕನಾಗ್ತೇನೆ ಅಂತಕ್ಕಂಥ ಕನಸು ಕಂಡಿರಲಿಲ್ಲ. ನಾನು ರಾಜಕಾರಣಕ್ಕೆ ಬಂದದ್ದು ಆಕಸ್ಮಿಕ. ಯಾಕಂದ್ರೆ ನಮ್ಮ ಕುಟುಂಬದವರು ಯಾರು ಕೂಡ ರಾಜಕಾರಣದಲ್ಲಿ ಇರಲಿಲ್ಲ. ಪ್ರಾಥಮಿಕ, ಮಾಧ್ಯಮಿಕ, ಪ್ರೌಢಶಾಲೆ ವಿದ್ಯಾಭ್ಯಾಸವನ್ನು ತಮ್ಮ ಹುಟ್ಟೂರಿನಲ್ಲೇ ಮುಗಿಸಿದರು. ಪಿಯುಸಿಯನ್ನು ಮೈಸೂರಿನಲ್ಲಿ, ಬಿಎಸ್ಸಿ ಪದವಿಯನ್ನು ಯುವರಾಜ ಕಾಲೇಜಿನಲ್ಲಿ ಓದಿದರು. ನಂತರ ಮೈಸೂರು ವಿವಿಯಿಂದ ಕಾನೂನು ಪದವಿ ಪಡೆದು ಜೂನಿಯರ್ ಆಗಿ ಕೆಲಸ ಮಾಡಿದರು. ನಂತರ 1978ರವರೆಗೆ ಸ್ವಂತ ವಕೀಲಿ ವೃತ್ತಿ ನಡೆಸಿದರು. ವಕೀಲ ವೃತ್ತಿ ಮಾಡುತ್ತಿದ್ದ ಸಿದ್ದರಾಮಯ್ಯ ಅವರು ರೈತ ಚಳವಳಿ ನೇತಾರ ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರ ಸಹಾಯದಿಂದ ರಾಜಕೀಯ ಪ್ರವೇಶ ಮಾಡಿದರು. 1978ರಲ್ಲಿ ತಾಲೂಕು ಬೋರ್ಡ್ ಮೆಂಬರ್ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಗೆಲುವು ಸಾಧಿಸಿದರು. 1983ರಲ್ಲಿ ರಾಜ್ಯ ಚುನಾವಣೆಯಲ್ಲಿ ಭಾರತೀಯ ಲೋಕದಳದಿಂದ ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಗೆದ್ದರು. ಭಾರತೀಯ ಲೋಕದಳದಿಂದ ಜನತಾ ಪಕ್ಷಕ್ಕೆ ಸೇರಿದಾಗ ಇವರನ್ನು ಹೊಸದಾಗಿ ರಚಿಸಿದ ಕನ್ನಡ ಕಾವಲು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು. ಗಡಿಭಾಗಗಳಾದ ಕಾಸರಗೋಡು, ಬೆಳಗಾವಿ, ಕೋಲಾರ ಮುಂತಾದೆಡೆ ಪ್ರವಾಸ ಕೈಗೊಂಡು ವರದಿ ಸಲ್ಲಿಸಿದ್ದರು. ಇವತ್ತಿಗೂ ಅಂದು ಸಿದ್ದರಾಮಯ್ಯ ಕೊಟ್ಟ ಕನ್ನಡ ವರದಿಯೇ ಎಲ್ಲ ಕನ್ನಡ ಪರ ಹೋರಾಟಕ್ಕೂ ಬ್ಲೂ ಪ್ರಿಂಟ್ ಆಗಿ ಉಳಿದುಕೊಂಡಿದೆ ಅನ್ನೋದು ಸಿದ್ದು ಹೆಗ್ಗಳಿಕೆಯಾಗಿದೆ. ಬುದ್ಧ, ಬಸವ, ಬಾಬಾ ಸಾಹೇಬ್ ಅಂಬೇಡ್ಕರ್, ಗಾಂಧೀಜಿ ಇವರ ತತ್ವಾದರ್ಶಗಳಲ್ಲಿ ನಂಬಿಕೆ ಇಟ್ಕೊಂಡಿದ್ದಂಥವನು, ಸಂವಿಧಾನದಲ್ಲಿ ಅಪಾರವಾದಂಥ ಗೌರವ ಇಟ್ಕೊಂಡಿರ್ತಕ್ಕಂಥವನು, ಒಂದು ಕುಟುಂಬವಾಗಿ ಬಾಳಬೇಕು ಅಂತಕ್ಕಂಥದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವನು. ಯಾವುದೇ ಜಾತಿ, ಮತ, ಧರ್ಮ ಇಲ್ಲೇ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಒಂದು ಕುಟುಂಬವಾಗಿ ಬಾಳಬೇಕು ಅಂತಕ್ಕಂಥದ್ದು ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ಇಡೀ ಸಮಾಜ ಕುವೆಂಪು ಅವರು ಹೇಳದಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅನ್ನೋದ್ರಲ್ಲಿ ನಂಬಿಕೆ ಇಟ್ಕೊಂಡು ಹೇಳಿ ಕೇಳಿ ಟಗರು, ಹುಲಿಯ ಅಂತಲೇ ಸಿದ್ದರಾಮಯ್ಯ ಫೇಮಸ್. ಅವರ ಮಗ ರಾಕೇಶ್ ಅಗಲಿದಾಗ ಮಾತ್ರ ಸಿದ್ದರಾಮಯ್ಯ ಕಣ್ಣೀರು ಕಾಣಿಸಿತ್ತು. ಅದನ್ನ ಬಿಟ್ರೆ ಸಿದ್ದು ಕಣ್ಣೀರು ಹಾಕಿದ ಒಂದೇ ಒಂದು ಫೋಟೋ ಕೂಡ ಹುಡುಕಿದ್ರೂ ಸಿಗಲ್ಲ, ಅಷ್ಟು ಗಟ್ಟಿ ರಾಮಯ್ಯ. ಆದರೆ ಸದ್ಯದ ತ್ಯಾಗಮಯಿ ಸನ್ನಿವೇಶಗಳು ಇಡೀ ಕರ್ನಾಟಕದಲ್ಲಿ ಭಾವುಕತೆಯನ್ನ ಸೃಷ್ಟಿಸಿದೆ. ಅಭಿಮಾನಿಗಳ ಕೂಗಾಟ, ಕಣ್ಣೀರು, ಗೋಳಾಟ ಟಗರು ಸಿದ್ದರಾಮಯ್ಯರನ್ನೇ ಕರಗಿದೆ. ರಾಜೀನಾಮೆ ಬಳಿಕದ ವಿದಾಯದ ಸುದ್ದಿಗೋಷ್ಠಿಯಲ್ಲಿ ಗದ್ಗದಿತರಾಗಿ ಭಾವುಕರಾಗಿ ತಮ್ಮ ರಾಜಕೀಯ ಜೀವನ, ಹೋರಾಟ, ಸಿದ್ಧಾಂತಗಳನ್ನು
ಮೆಲುಕು ಹಾಕಿದ್ದಾರೆ. ಸಂವಿಧಾನವೇ ನನ್ನ ಧರ್ಮ, ಪ್ರಜೆಗಳೇ ನನ್ನ ದೇವರು, ಕಡೆಯ ಉಸಿರು ಇರುವವರೆಗೂ ಕೋಮುವಾದಿ ಶಕ್ತಿಗಳ ವಿರುದ್ಧ ಹೋರಾಟ ಅಂತ ಕೈ ಮುಗಿದು ವಿದಾಯ ಹೇಳಿದ್ದಾರೆ ಸಿದ್ದರಾಮಯ್ಯ. ಅನ್ನ ರಾಮಯ್ಯ, ಗ್ಯಾರಂಟಿ ರಾಮಯ್ಯ, ದಾಖಲೆ ರಾಮಯ್ಯ, ರೈತ ರಾಮಯ್ಯ, ಗೆದ್ದ ರಾಮಯ್ಯ, ಅಹಿಂದ ರಾಮಯ್ಯ, ದಲಿತ ರಾಮಯ್ಯ, ಬಡವರ ಬಂಧು, ಸಾಮಾಜಿಕ ಹರಿಕಾರ, ಜನನಾಯಕ, ನಿಷ್ಠಾವಂತ ಅಂತಲೇ ಜನಮಾಸದಲ್ಲಿ ಹೆಸರಾಗಿರೋ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ನೀಡಿದ ನಂತರ ಕರ್ನಾಟಕದ ಜನರು ನೀಡಿದ ಪ್ರೀತಿ ಮತ್ತು ಬೆಂಬಲಕ್ಕಾಗಿ ಧನ್ಯವಾದ ಹೇಳುವ ಮೂಲಕ ಗುರುವಾರ ಭಾವನಾತ್ಮಕ ಸಂದೇಶವನ್ನು ಹಂಚಿಕೊಂಡಿದ್ದಾರೆ. ಕೃತಜ್ಞತೆಯ ಸೂಚಕವಾಗಿ ಮೊದಲು ವೇದಿಕೆ ಮೇಲೆ ಕೈ ಜೋಡಿಸಿ ನಿಂತಿರುವ ಫೋಟೋವನ್ನು ಎಕ್ಸ್ನಲ್ಲಿ ಹಂಚಿಕೊಂಡಿದ್ದಾರೆ. ಇಂದು ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಅವರ ವಿಶೇಷ ಕಾರ್ಯದರ್ಶಿಗಳಿಗೆ ರಾಜ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ನನ್ನ ರಾಜೀನಾಮೆ ಪತ್ರವನ್ನ ಸಲ್ಲಿಸಿದ್ದೇನೆ. ಹಳ್ಳಿಗಾಡಿನಲ್ಲಿ ಹುಟ್ಟಿ ಬೆಳೆದ ನಾನು ಮುಂದೊಂದು ದಿನ ಈ ರಾಜ್ಯದ ಶಾಸಕ, ಮಂತ್ರಿ, ವಿರೋಧ ಪಕ್ಷದ ನಾಯಕ, ಎರಡೆರಡು ಬಾರಿ ಮುಖ್ಯಮಂತ್ರಿಯಾಗುತ್ತೇನೆ ಎಂಬ ಕನಸನ್ನು ಸಹ ಕಂಡಿರಲಿಲ್ಲ. ಇಂಥದ್ದೊಂದು ದುಬಾರಿಯಾದ ಕನಸು ನನಸಾಗಿರುವುದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ. ಬುದ್ಧ, ಬಸವ, ಬಾಬಾ ಸಾಹೇಬರು, ಮಹಾತ್ಮ ಗಾಂಧೀಜಿಯವರೇ ನನ್ನ ಆದರ್ಶ. ನನ್ನ 48 ವರ್ಷಗಳ ರಾಜಕೀಯ ಜೀವನದಲ್ಲಿ ನಾಡಿನ ಅವಕಾಶ ವಂಚಿತ, ಶೋಷಿತ, ಬಡಜನರ ಪರವಾಗಿ ಪ್ರಾಮಾಣಿಕವಾಗಿ ದುಡಿದ ಸಂತೃಪ್ತಿ ಇದೆ. ನನ್ನನ್ನು ಶಾಸಕಾಂಗ ಪಕ್ಷದ ನಾಯಕನಾಗಿ ಆರಿಸಿ ಈವರೆಗೆ ಮುಖ್ಯಮಂತ್ರಿಯಾಗಿ ಜನಸೇವೆಗೆ ಅವಕಾಶ ಮಾಡಿಕೊಟ್ಟ ಪಕ್ಷದ ಶಾಸಕರಿಗೆ, ನನ್ನ ಹೆಗಲಿಗೆ ಹೆಗಲಾಗಿ ದುಡಿದ ಸಂಪುಟ ಸಹೋದ್ಯೋಗಿಗಳಿಗೆ, ಅವಕಾಶ ನೀಡಿದ ಪಕ್ಷದ ವರಿಷ್ಠರಾದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹಾಗೂ ನನ್ನ ರಾಜಕೀಯ ಬದುಕಿನ ಉದ್ದಕ್ಕೂ ಪ್ರೀತಿ ತುಂಬಿದ, ಅಭಿಮಾನಿಸಿದ, ಇಲ್ಲಿಯ ತನಕ ಕೈ ಹಿಡಿದು ನಡೆಸಿದ ಹೃದಯವಂತ ಕನ್ನಡಿಗರಿಗೆ ನಾನು ಚಿರಋಣಿ. ಸಂವಿಧಾನವೇ ನನಗೆ ಧರ್ಮ, ಜನರೇ ನನ್ನ ಪಾಲಿನ ದೇವರು. ನನ್ನ ರಾಜೀನಾಮೆ ಮುಖ್ಯಮಂತ್ರಿ ಹುದ್ದೆಗೆ ಮಾತ್ರವೇ ಸೀಮಿತ, ಸಕ್ರಿಯ ರಾಜಕಾರಣಕ್ಕಲ್ಲ. ನನ್ನ ಜೀವದ ಕೊನೆಯುಸಿರು ಇರುವವರೆಗೂ ಸಾಮಾಜಿಕ ನ್ಯಾಯಕ್ಕಾಗಿ ಮತ್ತು ಸಂವಿಧಾನ ವಿರೋಧಿ ಕೋಮುವಾದಿ ಶಕ್ತಿಗಳ ವಿರುದ್ಧ ಹೋರಾಟ ಮಾಡುತ್ತೇನೆ. ಧನ್ಯವಾದ. ಒಟ್ನಲ್ಲಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ರಾಜ್ಯಭಾರ ಅಂತ್ಯವಾಗಿದೆ. ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಕರ್ನಾಟಕದಲ್ಲಿ ಮಾಸ್ ಲೀಡರ್ ಆಗಿ ಮೆರೆದ ಸಿದ್ದರಾಮಯ್ಯ ಇನ್ನು 2 ವರ್ಷ ಸಕ್ರಿಯ ರಾಜಕಾರಣದಲ್ಲಿ ಇರುತ್ತೇನೆಂದು ಹೇಳಿ ಅಭಿಮಾನಿಗಳಿಗೆ ಕೊಂಚ ಸಮಾಧಾನ ಪಡಿಸಿದ್ದಾರೆ. ನನ್ನ ಕಡೆಯ ಉಸಿರು ಇರುವವರೆಗೂ ಕನ್ನಡ ಮಣ್ಣಿನ ಮಗನಾಗಿ ಕನ್ನಡ ನಾಡಿನ ಸೇವೆ ಮಾಡುತ್ತೇನೆ ಅಂತ ಹೇಳಿರೋ ಸಿದ್ದರಾಮಯ್ಯಗೆ ಜೈ ಜೈ ಅಂತಿದೆ ಇಡೀ ಕರ್ನಾಟಕ. ಅಹಿಂದ ರಾಮಯ್ಯ, ದಲಿತ ರಾಮಯ್ಯ, ಬಡವರ ಬಂಧು, ಸಾಮಾಜಿಕ ಅರಿಕಾರ, ಜನನಾಯಕ, ನಿಷ್ಠಾವಂತ ಅಂತಲೇ ಜನಮಾಸದಲ್ಲಿ ಹೆಸರಾಗಿರೋ ಸಿದ್ದರಾಮಯ್ಯನವರೇ ನಿಮ್ಮ ಭವಿಷ್ಯದ ರಾಜಕೀಯ ಜೀವನ ಹೀಗೆಯೇ ಉಜ್ವಲವಾಗಿರಲಿ ಅಂತ ಪ್ರಾರ್ಥಿಸಿ ಹಾರೈಸುತ್ತಿದ್ದಾರೆ ಕನ್ನಡಿಗರು. ನನ್ನ ಕಡೆಯ ಉಸಿರು ಇರೋವರೆಗೂ ಕನ್ನಡ ಮಣ್ಣಿನ ಮಗನಾಗಿ ಕನ್ನಡ ನಾಡಿನ ಸೇವೆ ಮಾಡ್ತೀನಿ ಅಂತ ಹೇಳಿರೋ ಸಿದ್ದರಾಮಯ್ಯಗೆ ಜೈ ಜೈ ಅಂತಿದೆ ಇಡೀ ಕರ್ನಾಟಕ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟು ಮಾತನಾಡಿದ್ದನ್ನ ಕೇಳಿ ನೋಡಿ ಅಭಿಮಾನಿಗಳು, ಕನ್ನಡಿಗರು ಕಣ್ತುಂಬಿಕೊಂಡು ಮನಸ್ಸು ಭಾರ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರೇ, ನಿಮ್ಮ ಭವಿಷ್ಯದ ರಾಜಕೀಯ ಜೀವನ ಹೀಗೆಯೇ ಉಜ್ವಲವಾಗಿರಲಿ ಅಂತ ಪ್ರಾರ್ಥಿಸಿ ಹಾರೈಸುತ್ತಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.